ನೀವು ನಾಯಿಯನ್ನು, ನಿಮ್ಮ ಸಾಕು ನಾಯಿಯನ್ನು ತುಂಬ ಇಷ್ಟಪಡ್ತೀರಿ ಅನ್ನೋದ್ರೆ ನೀವು ಸ್ವಲ್ಪ ಈ ಒಂದು ಸುದ್ದಿಯನ್ನು ಗಮನಿಸಬೇಕಾಗುತ್ತೆ. ಯಾರು ಪ್ರೀತಿಯಿಂದ ನೋಡ್ಕೊಳ್ತಾ ಇರ್ತೀರಿ, ನಿಮ್ಮ ಮುದ್ದಿನ ನಾಯಿ ಏನಿರುತ್ತೆ ನಿಮ್ಮನ್ನು ಹತ್ರ ಬಂದು ನಿಮ್ಮ ಹತ್ರ ಸಲುಗೆಯಿಂದ ನಡೆದುಕೊಂಡ್ರೆ, ನೀವು ಪ್ರೀತಿ ಮಾಡುವಂತಹ ನಾಯಿ, ನಿಮ್ಮ ನಾಯಿ ನಿಮ್ಮನ್ನು ನೆಕ್ಕುತ್ತಾ ಇದ್ದರೆ ನೀವು ಸ್ವಲ್ಪ ಹುಷಾರಾಗಿರಬೇಕಾಗುತ್ತೆ. ನಾಯಿಯ ಮೇಲಿನ ಅತಿಯಾದ ಪ್ರೀತಿ ನಿಮ್ಮ ಪ್ರಾಣಕ್ಕೆ ಕುತ್ತನ್ನು ತರಬಹುದು. ಒಂದು ಶಾಕಿಂಗ್ ವಿಚಾರ ಇದು. ಒಂದು ಸಣ್ಣ ತಪ್ಪು ನಿಮ್ಮ ಕೈ ಕಾಲುಗಳನ್ನೇ ಬಲಿ ಪಡೆಯಬಹುದು. ಇದರ ಬಗ್ಗೆ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಸಾಕು ಪ್ರಾಣಿಯೇ ನಿಮ್ಮ ಸಾವಿಗೆ ದಾರಿಯಾಗಬಹುದು. ಅದಕ್ಕೆ ನೀವು ಎಚ್ಚರಿಕೆಯಿಂದ ಇರಬೇಕು. ನಾಯಿ ನೆಕ್ಕಿದ್ದಕ್ಕೆ ಕೈ ಕಾಲುಗಳನ್ನೇ ಕಳೆದುಕೊಂಡಿದ್ದಾಳೆ ಇಲ್ಲೊಬ್ಬ ಮಹಿಳೆ. ಪ್ರೀತಿಯ ಸಾಕು ನಾಯಿ ನೆಕ್ಕಿದ್ದೇ ಮುಳುವಾಯಿತು ಈಕೆಗೆ. ಮಹಿಳೆಯ ಎರಡೂ ಕೈ ಮತ್ತು ಕಾಲುಗಳು ಕತ್ತರಿಸಿದ್ದಾರೆ ವೈದ್ಯರು. ಅದಕ್ಕೆ ಕಾರಣ ಏನು? ನಾಯಿ ಬೆಚ್ಚಿ ಬೀಳಿಸ್ತಾ ಇದೆ. ಮಂಜಿತ್ ಸಂಘ ಕತೆ. UK 52 ವರ್ಷದ ಮಹಿಳೆಗೆ ಎದುರಾಯಿತು ಈಗ ನಂಬಲಾಗದಂತಹ ಒಂದು ಸತ್ಯದ ಘಟನೆ. ಇದು ಸಣ್ಣ ಗಾಯ ಅಂತ ತಗೊಂಡಿತ್ತು, ಆದರೆ ಅದು ಗಂಡಾಂತರ ತಂದಿದೆ. ಮೈ ಮೇಲಿದ್ದ ಸಣ್ಣ ಗಾಯ, ನೆಕ್ಕಿದಂತಹ ಸಾಕು ನಾಯಿ ಏನಿದೆ ಅದರಿಂದ ಸೋಂಕಿತಳಾಗಿ ಈಗ ಇದರಿಂದ ಏನಾಗಿದೆ, ಮಂಜಿತ್ ರಕ್ತಕ್ಕೆ ಸೇರಿರುತ್ತೆ. ಅದು ಮಾರಣಾಂತಿಕವಾಗಿ ಬೇರೆ ರೀತಿಯ ಪರಿಣಾಮ ಬೀರುತ್ತೆ. ಕ್ಲಾಪ್ಟೋಸೈಟೋಫಾಗ ಅನ್ನುವಂಥ ಒಂದು ಬ್ಯಾಕ್ಟೀರಿಯಾ ಏನಿದೆ, ಅದು ನಾಯಿಯ ಲಾಲಾರಸದಲ್ಲಾಗಿರುವಂಥ ಒಂದು ಬ್ಯಾಕ್ಟೀರಿಯಾ ಏನಿದೆ ಅದು ಸೇರಿಕೊಳ್ಳುತ್ತೆ, ಮಿಕ್ಸ್ ಆಗುತ್ತೆ ಎರಡು. ಇದರಿಂದ ಮನುಷ್ಯರಲ್ಲಿ ಹರಡ್ತಾ ಇದ್ದಂತೆ ಭಯಾನಕ ಸೆಪ್ಟಿಸ್ ಆಗುತ್ತೆ. ಸೋಂಕು ತಗುಲಿದ ಒಂದೇ ದಿನದಲ್ಲಿ ಮಂಜಿತ್ ಸ್ಥಿತಿ ಗಂಭೀರ ಆಗಿತ್ತು. ಅಷ್ಟು ವೇಗವಾಗಿದೆ ಅದರ. ಮಂಜುಗಡ್ಡೆಯಂತಾದಂತಹ ಪಾದಗಳು ನೀಲಿ ಬಣ್ಣಕ್ಕೆ ತಿರುಗಿದ್ದಾವೆ, ತುಟಿಗಳು. ಚಿಕಿತ್ಸೆ ವೇಳೆ ಹೃದಯಾಘಾತ ಸಂಭವಿಸಿದರೂ ಕೂಡ ಬದುಕುಳಿದಿದ್ದಾಳೆ ಈ ಮಹಿಳೆ. ಎರಡೂ ಕೈಗಳನ್ನು ಕಳೆದುಕೊಂಡಿರುವ ಮಹಿಳೆ ಏನಿದ್ದಾಳೆ ಈಗ ಒಂದು ರೀತಿಯಲ್ಲಿ ನರಕ ಯಾತನೆಯನ್ನು ಅನುಭವಿಸ್ತಾರೆ ಅಂತ ಹೇಳ್ಬೋದು. ನೋಡಿ, ನಾಯಿ ಕಚ್ಚಿದ್ರೆ ಬೇರೆ ರೀತಿಯಾದಂತಹ ಚಿಕಿತ್ಸೆ ಇದೆ, ಆದರೆ ಇಲ್ಲಿ ನಾಯಿ ನಮ್ಮನ್ನು ನೆಕ್ಕಿದ್ರೂ ಕೂಡ ಅದು ಕೂಡ ನಮ್ಮ ಪ್ರೀತಿಯ ನಾಯಿ. ನಾವೇ ಅನ್ನ ಊಟವನ್ನು ಕೊಟ್ಟು ಏನು ಬೇಕೋ ಎಲ್ಲವನ್ನ ಹಾಕಿ ಒಂದು ರೀತಿಯಾಗಿ ಕೆಲವರು ಸಾಕು ನಾಯಿಯನ್ನು ತಮ್ಮ ಮಕ್ಕಳಂತೆ ನೋಡ್ಕೊಳ್ತಾರೆ. ಅನೇಕರನ್ನು ನಾವು ನೋಡಿದ್ದೀವಿ. ಹೀಗಿರುವಾಗ ಆ ಸಾಕು ನಾಯಿಯಿಂದ ನಮ್ಮ ಪ್ರಾಣಕ್ಕೇನೆ ಅಪಾಯ ಇದೆ ಅಂತಂದರೆ ನಾವು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಅಂಥದ್ದೇ ಸ್ಟೋರಿ ಇದೆ ನೋಡಿ. ತನ್ನ ಕೈ ಕಾಲು ಎರಡನ್ನು ಕೂಡ ಕಳೆದುಕೊಂಡಿದ್ದಾಳೆ. ಈಗ ಏನೂ ಕೂಡ ಮಾಡೋಕ್ಕಾಗಲ್ಲ ಲೈಫಲ್ಲಿ. ಒಂದು ಸಾಕು ಪ್ರಾಣಿನ ಅವ್ರ ಸಾವಿಗೆ ಕಾರಣ ಆಗ್ತಾ ಇದೆ, ದಾರಿ ಮಾಡಿಕೊಡ್ತಾ ಇದೆ ಅಂತಂದರೆ ನಾಯಿಯನ್ನು ಸಾಕಬೇಕಾ ನಾವು? ಹಾಗಾದರೆ ಈ ರೀತಿಯಾದಂತಹ ಭಯ ಶುರುವಾಗಿದೆ ಕೆಲವರಿಗೆ. ಪ್ರೀತಿಯ ಸಾಕು ನಾಯಿ ನೆಕ್ಕಿದ್ದಕ್ಕೇನೆ ಆಕೆಗೆ ಈ ರೀತಿಯಾದಂಥ ಒಂದು ಪರಿಸ್ಥಿತಿ ಬಂದಿದೆ ನೋಡಿ. UK 52 ವರ್ಷದ ಮಹಿಳೆ ಏನಾಗಿದೆ, ಅವರಿಗೆ ಒಂದು ಗಂಭೀರ ಒಂದು ಸ್ಥಿತಿ ಬಂದಿದೆ. ಯಾಕಂದರೆ ಅವರು ಮಾಡಿದಂತಹ ಒಂದು ಸಣ್ಣ ತಪ್ಪು ಅಥವಾ ಅವರ ಮೈ ಮೇಲೆ ಇತ್ತಂತ ಒಂದು ಸಣ್ಣ ಗಾಯ, ಅದು ಗಂಡಾಂತರ ತಂದಿದೆ. ಯಾಕಂದರೆ ಅವ್ರ ಮೇಲಿದ್ದಂಥ ಒಂದು ಗಾಯವನ್ನು ಈ ನಾಯಿ ಸಾಕು ನಾಯಿ ನೆಕ್ಕಿರುತ್ತೆ, ಮಂಜಿತ್ತು, ರಕ್ತಕ್ಕೆ ಅದು ಸೇರಿಕೊಂಡಿರುತ್ತೆ. ಅದು ಮಾರಣಾಂತಿಕವಾಗಿ ಬ್ಯಾಕ್ಟೀರಿಯಾ ಕೂಡ ಆಗಿರುತ್ತೆ. ಕ್ಲಾಪ್ಟೋಸೈಟೋಫಗ ಅನ್ನುವಂಥ ಒಂದು ಬ್ಯಾಕ್ಟೀರಿಯಾ ಏನಿದೆ ಅದು ಅಟಾಸವನ್ನು ಬೆಳೆದಿರುತ್ತೆ. ನಾಯಿಯ ಒಂದು ಲಾಲಾರಸದಲ್ಲಿರುವಂಥ ಆ ಬ್ಯಾಕ್ಟೀರಿಯಾ ಏನಿರುತ್ತೆ ಅದು ನಮ್ಮ ದೇಹಕ್ಕೆ ಸೇರಿದಾಗ ನಾನಾ ರೀತಿಯಾಗಿ ಇನ್ಫೆಕ್ಷನ್ ಆಗುತ್ತೆ, ಸೆಪ್ಟಿಸ್ ಆಗುತ್ತೆ ಆ ಸೋಂಕು ತಗುಲಿದಾಗ. ಹೀಗಾಗಿ ಅದು ತಗುಲಿದಂಥ ಒಂದೇ ದಿನದಲ್ಲಿ ಅವರ ಒಂದು ದೇಹದಲ್ಲಿ ಬೇರೆ ಬೇರೆ ರೀತಿಯಾದಂಥ ಒಂದು ಭಾವನೆಗಳು, ಬದಲಾವಣೆಗಳು ಕಾಣಿಸುತ್ತೆ. ಸ್ಥಿತಿ ಗಂಭೀರ ಆಗುತ್ತೆ. ಆಸ್ಪತ್ರೆಗೆ ಹೋಗ್ತಾರೆ ಚಿಕಿತ್ಸೆ ಪಡೆಯೋಕ್ಕೆ. ನೋಡಿ, ಮಂಜುಗಡ್ಡೆ ಥರ ಕಾಲು ಪಾದಗಳಾಗ್ಬಿಡುತ್ತೆ, ಏನು ಮಾಡಿದ್ರೂ ಗೊತ್ತಾಗಲ್ಲ, ತುಂಬ ಆ ರೀತಿಯಾಗಿ ಆಗುತ್ತೆ. ಮತ್ತು ನೀಲಿ ಕಲರ್ಗೆ ತಿರುಗುತ್ತೆ ತುಟಿಗಳು ಕೂಡ. ಹೀಗಾಗಿ ಚಿಕಿತ್ಸೆ ಪಡೆಯೋಕೆ ಹೋಗಿರ್ತಾಳೆ, ಹೃದಯಾಘಾತ ಕೂಡ ಆಗಿರುತ್ತೆ. ಆಗ ಏನೋ ಒಂದು ಅದೃಷ್ಟದ ಬದುಕಿದ್ದಾರೆ, ಆದರೆ ಅವರಿಗೆ ಕಾಲುಗಳಿಲ್ಲ, ಕೈಗಳಿಲ್ಲ. ಈ ರೀತಿಯಾಗಿ ಜೀವನ ಮಾಡೋದಕ್ಕಿಂತ ಅಸಹಾಯದ ಮೇಲು ಅನಿಸ್ಬಿಡುತ್ತೆ ಕೆಲವರಿಗೆ. ಬೇರೆ ಯಾರೋ ಮಾಡಿದ ಅಥವಾ ತಾವು ಮಾಡಿದಂತಹ ತಪ್ಪಿಗೆ ಆದಂತಹ ಘಟನೆ ಅಲ್ಲ ಇದು. ನಾಯಿಯನ್ನು ತುಂಬ ಪ್ರೀತಿಯಿಂದ ಸಾಕಿದ್ದಕ್ಕೆ ಆಗಿರುವಂತಹ ಘಟನೆ ಇದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.